मोदी साला बढ़वा है, नहीं चलेगी, नहीं चलेगी, नहीं चलेगी, नहीं चलेगी। ನಿನ್ನೆಯಷ್ಟೇ ಕೆಲವೊಂದು ವಿಡಿಯೋ ತುಣುಕುಗಳು ನಮ್ಮ ವಾಟ್ಸಪ್ನಲ್ಲಿ ಟಿವಿ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಸನ್ನಿವೇಶ ತೊಡಗಿದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಅವರನ್ನ ಗಾಯಾಘಾತಿಗಳು ಐಸಿಯುಗೆ ದಾಖಲಾಗಿದ್ದಾರೆ. ಸಂಸದರು ಅವರ ಬೆಂಬಲಕ್ಕೆ ನಿಂತಾಗ ಪೊಲೀಸರು ಲಾಠಿ ಪ್ರಹಾರವನ್ನು ಅವರ ಮೇಲೆ ಸಹ ಮಾಡಿದ್ದನ್ನು ನಾವು ಖಂಡಿಸ್ತಾ ಮಾಡಿದ್ದಾರೆ. ಇದನ್ನೆಲ್ಲ ಖಂಡಿಸಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಮುಂದೆ ಕೂಡ ಆಯೋಜಿಸಿದ್ದಾರೆ. ನಿಮಗೂ ಪ್ರೀತಿಯ ಸ್ಥಳದ ಶಮಂತ ಬಂದಿದ್ದಾರೆ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಶಿಖರನ್ನ ಈ ಒಂದು ವಿದ್ಯಾರ್ಥಿಗಳೇ ನಿಮ್ಮ ಮುಂದೆ ಇಡ್ತಿದ್ದಾರೆ. ತನಿಖೆ ಮಾಡಿ, ತನಿಖೆ ಮಾಡಿ, ನಿಲ್ಲಿಸಿ, 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 ಉಳಿಸಿ, ಉಳಿಸಿ, ಬೇಡ, ಬೇಡ, ಸಾಕು, ಸಾಕು, ವಿದ್ಯಾರ್ಥಿಗಳ ಮೇಲೆ ಸಾಕು. ಕೊಡಿ, ಕೊಡಿ, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿ, ಕೊಡಿ, ಕೊಡಿ. ಹೋರಾಡೋಣ, ಹೋರಾಡೋಣ, ನ್ಯಾಯಕ್ಕಾಗಿ ಹೋರಾಡೋಣ, 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 ನ್ಯಾಯಕ್ಕಾಗಿ ಹೋರಾಡೋಣ, ಗೆಲ್ಲೋಣ. ಯಾವಾಗಲೂ ಇದ್ದವರು ಈ ಒಂದು 12 ವರ್ಷದಲ್ಲಿ ಅಧಿಕಾರದಲ್ಲಿದ್ದಂಥ ಬಿಜೆಪಿಯ ಪ್ರಧಾನಮಂತ್ರಿಗಳಾದ ಮೋದಿಯವರು ಹಾಗೆ ಅವರ ಎಲ್ಲ ಟೀಮಿನವರು ಯಾವುದೇ ವ್ಯವಸ್ಥೆಗೆ, ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಕೊಡದೆ ಅವರದ್ದೇ ಆದಂಥ ವ್ಯವಸ್ಥೆಯಲ್ಲಿ ಆ ಒಂದು ಅಧಿಕಾರವನ್ನು ಬಳಸಿಕೊಂಡು ಹೋಗ್ತಾ ಇದ್ದಾರೆ. ಬಹುಶಃ ಬಂದು ಈ 12 ವರ್ಷದಲ್ಲಿ ಬಹಳಷ್ಟು ಸುಳ್ಳುಗಳ ಮೇಲೆ, ಬಹಳಷ್ಟು ದೇವರ ಹೆಸರ ಮೇಲೆ ಪುನಃ ಅಧಿಕಾರಕ್ಕೆ ಬರುತ್ತಾ ದೇವರ ವ್ಯವಸ್ಥೆಯಲ್ಲೂ ಕೂಡ ಯಾವುದೇ ನ್ಯಾಯವನ್ನು ಕೊಡದೆ, ಪ್ರಜೆಗಳು ಯಾವ ಪ್ರಶ್ನೆಯನ್ನು ಉತ್ತರವನ್ನು ಕೊಡದೆ ಅವರು ಮೂಕ ಚೂಡರಂತೆ ವರ್ತಿಸುತ್ತಿದ್ದಾರೆ. ಮೂಕರಂತೆ ಯಾಕೆ ಆಗ್ತದೆ ಅಂತ ಹೇಳಿದ್ರೆ, ಎಲ್ಲ ಒಂದು ಪತ್ರಿಕಾಗೋಷ್ಠಿ ಮಾಡುತ್ತಿಲ್ಲ. ಪತ್ರಿಕಾಗೋಷ್ಠಿ ಮಾಡಿದ್ರೆ ಅಲ್ಲಿ ನ್ಯಾಯ ಕೇಳಲಿಕ್ಕಾಗ್ತದೆ. ಅಲ್ಲಿ ಆ ಒಂದೇ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಕಿವುಡ್ರಂತೆ ಯಾಕೆ ಹೇಳಿದ್ರೆ ಅಂದ್ರೆ ಯಾವುದೇ ನ್ಯಾಯ ಕೇಳಿದ ವ್ಯಕ್ತಿಗಳಿಗೆ ಅವರು ಉತ್ತರ ಬರುವುದಿಲ್ಲ. ಬಹುಶಃ ವಿದ್ಯಾರ್ಥಿಗಳು ತಮ್ಮ ಕಷ್ಟ ಆಗಿದೆ, ನಮ್ಮ ಜೀವನದ ಪರಿಸ್ಥಿತಿ, ಆ ವ್ಯವಸ್ಥೆ ನೀರು ಪರೀಕ್ಷೆಯನ್ನು ಬರೆದಾಗ ಅದು ಅವ್ಯವಹಾರ ನಡೆದಿದೆ ಅಂತ ನ್ಯಾಯ ಕೇಳಿದ್ರೆ ಬೆತ್ತ ತಗೊಂಡು ಹೊಡೆದು ಒಳ್ಳೆಯ ಮಟ್ಟಿಗೆ ಹೋಗ್ತಾರೆ. ಅದೇ ರೀತಿಯಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಎಲ್ಲ ಎಂಪಿಗಳು ಹೋಗಿ ಇದು ನ್ಯಾಯವಲ್ಲ, ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ಅವರು ಹಿಡಿದು ಹಾಕುವಂತ ಪರಿಸ್ಥಿತಿಯನ್ನು ಮಾಡ್ತಾರೆ. ಇದು ಯಾವ ನ್ಯಾಯ? ಇದು ಎಲ್ಲಿ ಸರಿ ಇದೆ? ಬಹುಶಃ ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ದೇವರು ಬಂದವರು, ನಮಗೆ ಎಲ್ಲಿ ಕೂಡ ದೇವರಿಗೆ ಅನ್ಯಾಯ ಮಾಡೋ ವ್ಯವಸ್ಥೆ ನಮಗಿಲ್ಲ. ಬಹುಶಃ ರಾಮ ಮಂದಿರ ಅಂತ ಹೇಳಿದ್ರೆ ನಾವು ಇನ್ನಿತ್ತು ಕೈ ಮುಗಿತೇವೆ. ಬಹುಶಃ ಇಟ್ಟಿಗೆ ಪೂಜೆ ಅಂತ ಹಿಡಿದು ಮೊನ್ನೆ ಉದ್ಘಾಟನೆ ಆಗುವವರೆಗೂ ಕೂಡ ನಾವು ಅದರ ದೇವರ ಭಕ್ತರಾಗಿ ಕೈ ಮುಗಿಸಬಹುದು. ಬಹುಶಃ ಅದು ಎಲ್ಲಾಗಿದೆ ಅಂದ್ರೆ ಅದರ ಬಗ್ಗೆ ಏನೇ ಮಾತಾಡುವುದಿಲ್ಲ. ಬಹುಶಃ ಇಂದಿನ
ವಿದ್ಯಾರ್ಥಿಗಳು ನ್ಯಾಯ ಕೇಳಿದ್ರೆ ಕಷ್ಟಪಟ್ಟು ಹೊಡೆದು ಅವರನ್ನ ಆತ್ಮಹತ್ಯೆ ವ್ಯವಸ್ಥೆ ಮಾಡ್ತಾರೆ. ಇದು ಯಾವ ನ್ಯಾಯ? ಇದು ಬಹಳ ದಿವಸ ನಡೆಯುವುದಿಲ್ಲ. ನಾವು ಕೂಡ ದೇವರು ನಂಬ್ತೇವೆ, ನಿಮ್ಮಿಂದ ಹೆಚ್ಚಿನ ದೇವರ ಕೈ ಮುಗಿತೇವೆ. ನಿಮಗೆ ಈ ಅನ್ಯಾಯಕ್ಕೆ ತಕ್ಕ ಪ್ರತಿಫಲ ದೇವರು ಹಾಗೆ ಎಲ್ಲ ಪ್ರಜೆಗಳು ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಸೇರಿದಂತ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ನಾಯಕರು, ಎಲ್ಲ ಗಂಧಗಳು ಕಾಂಗ್ರೆಸ್ ಬಂಧುಗಳು ಹೊಂದಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ. ಖಂಡಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಇದನ್ನ ಪ್ರತಿಯೊಬ್ಬರು ಒತ್ತಡದ ಧ್ವನಿಯಿಂದ ನಾವು ವಿರೋಧ ಪಕ್ಷದ ನರೇಂದ್ರ ಮೋದಿ ತೇರಿ ತಾನಾಶಾಹಿ ನೈ ಚಲೇಗಿ, ಮೋದಿ ತೇರಿ ತಾನಾಶಾಹಿ ನೈ ಚಲೇಗಿ, ನೈ ಚಲೇಗಿ, ಮೋದಿ ತೇರಿ ಗುಂಡಾಗರ್ದಿ, ಮೋದಿ ತೇರಿ ಗುಂಡಾಗರ್ದಿ ವಿರುದ್ಧ ದೇಶಾದ್ಯಂತ ವಿದ್ಯಾರ್ಥಿಗಳು ಹಮ್ಮಿಕೊಂಡಂತ ಧರಣಿ ಹಾಗೂ ಸೋನಮಾರ್ಗಿದ್ದವರು ಸುಮಾರು 20 ದಿನಗಳ ಕಾಲ ಉಪವಾಸ ಧರಣಿಯ ಸತ್ಯಾಗ್ರಹವನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ನಡೆದಂತ ಕ್ರಮದ ವಿರುದ್ಧ ಇವತ್ತು ಕುಂದಾಪುರ ಬ್ಲಾಕ್ ಕಾಂಗ್ರೆಸ್ ವತಿಯಲ್ಲಿ ನಡೆದಿರುವಂತ ಈ ಧರಣಿಯ ಅಧ್ಯಕ್ಷತೆ ವಹಿಸಿರುವಂತ ಬ್ಲಾಕ್ ಕಾಂಗ್ರೆಸ್ ಸಮಾಜದ ಅಧ್ಯಕ್ಷ ನಾಯಕರಾಗಿರುವಂತಹ ಶ್ರೀ ಹಾಗೆಯೇ ಈ ಒಂದು ಕಾರ್ಯಕ್ರಮ ನಡೆದಿರುವಂತ ನನ್ನ ನಾಯಕರು ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತಹ ಮಾಜಿ ದಿನೇಶ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಗುರುಪೂಜರು ಆಗಿರುವಂತಹ ಎಲ್ಲ ಯುವ ಕಾಂಗ್ರೆಸ್ ಬಂಧುಗಳು ಹಾಗೂ ಎನ್ಎಸ್ಎಂನ ಬಂಧುಗಳು ಹಾಗೂ ಕಾಂಗ್ರೆಸ್ನ ಎಲ್ಲ ಆತ್ಮೀಯರಿದ್ದಾರೆ. ಈಗಾಗಲೇ ನಮ್ಮ ನಾಯಕರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ನಮ್ಮ ಭಾವನೆ ನಮ್ಮ ಮನಸ್ಸನ್ನು ಗುರುತಿರಬಹುದು. 2014ನೇ ಇಸ್ವಿಗೆ ಯಾವಾಗ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗ್ತಾರೆ, ಆ ದಿವಸದಿಂದ ಈ ದೇಶಕ್ಕೆ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಎಲ್ಲೋ ಕತ್ತಲೆಯಲ್ಲಿ ಇಡಲಾಗಿದೆ ಎನ್ನುವಂತ ಭಾವನೆ ಬರುತ್ತದೆ. ನಮಗೆ ಒಂದು ವಾಕ್ ಸ್ವಾತಂತ್ರ್ಯ ಇರ್ಬೋದು, ನಮ್ಮ ಹಕ್ಕುಗಳಿರ್ಬೋದು, ನಮ್ಮ ಕರ್ತವ್ಯಗಳನ್ನೆಲ್ಲ ಒಂದಾಗಿ ಕಟ್ಟಿಕೊಳ್ತಾ ಇದ್ದಾರೆ ಎನ್ನುವಂತ ಭಾವನೆ ಮೂಡ್ತಾ ಇದೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲ ಜೈಲಿನಲ್ಲಿ ಕೂತಿದೆ ಎನ್ನುವಂತ ಭಾವನೆ ಮೂಡ್ತಾ ಇದೆ. ಅಂತೇಳಿ ಹೇಳಿದ್ರೆ 2014ರಿಂದ 2024 ಇದ್ದೇವೆ. ಇವತ್ತೊಂದು ಸ್ಪಷ್ಟವಾದ ಭಾವನೆ ಮೂಡಿದೆ. ಇವತ್ತು ನಾವು ಹೇಳಲಿಕ್ಕೆ ಮಾತ್ರ ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಆದರೆ ಈ ದೇಶದಲ್ಲಿ ಆಡಳಿತ ಇರುವಂತದ್ದು ಅಘೋಷಿತ ತುರ್ತು ಪರಿಸ್ಥಿತಿಯ ವಾತಾವರಣ ಈ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಏನು ನಿರ್ಮಾಣ ಮಾಡಿದೆ ಅಂತ ಹೇಳಲಿಕ್ಕೆ ನಮ್ಮ ಭಾರಿ ಬೇಸರ ಆಗ್ತದೆ. ಇವತ್ತು ಡೆಲ್ಲಿಯಲ್ಲಿ ಕೂದಂತ ವಿದ್ಯಾರ್ಥಿಗಳು ಅವರು ಯಾವ ಉದ್ದೇಶಕ್ಕೆ ಅವರು ಹೇಳಿಕೊಟ್ಟರು? ನೀಟಲ್ಲಿ ಆದಂತ ಹಗರಣ, ಕಷ್ಟಪತ್ರಿಕೆ ಸೋರಿಕೆ, ಸುಮಾರು 21 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರಿಗೆ ನ್ಯಾಯ ಸಿಗ್ಬೇಕಂತ ಅವರು ಧರಣಿ ಕೂತ್ರೆ, ನ್ಯಾಯಯುತವಾದಂತಹ ಬೇಡಿಕೆ ಇದ್ರೆ ನರೇಂದ್ರ ಮೋದಿ ಸರ್ಕಾರ ಪೊಲೀಸರನ್ನ ಇಟ್ಕೊಂಡು, ಬಾಡಿಗೆ ಗೂಂಡಾಗಳನ್ನು ಇಟ್ಕೊಂಡು ಇವರ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇದು ನಾಗರಿಕ ಸಮಾಜ ಒಪ್ಪುವಂತಹ ವಿಚಾರ ಅಲ್ಲ. ನನ್ನ ನರೇಂದ್ರ ಮೋದಿ ಸರ್ಕಾರಕ್ಕೆ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ನಾನು ಪ್ರಶ್ನೆಯನ್ನು ಮಾಡ್ತೇವೆ. ಏನಂತಂದ್ರೆ ಯಾವುದೇ ಬಡ ಕುಟುಂಬದಲ್ಲಿ ಬಂದಂತ ಒಬ್ಬ ವಿದ್ಯಾರ್ಥಿ ವೈದ್ಯಕೀಯ ಶಿಕ್ಷಣದ ಕನಸನ್ನು ಕಾಣಬಾರ್ದ ಅಥವಾ ವೈದ್ಯನಾಗಬಾರ್ದ? ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಕನಸನ್ನು ಕಂಡಿದ್ದಾರೆ. ಅವರೆಲ್ಲ ಆರ್ಥಿಕವಾಗಿ ಹಿಂದುಳಿದವರು. ಅವ್ರಿಗೊಂದು ಆಸೆ ಇತ್ತು, ನಾನು ವೈದ್ಯನಾಗಬೇಕು, ನಾನೊಬ್ಬ ಡಾಕ್ಟರ್ ಇಂಜಿನಿಯರ್ ಆಗಿ ನನ್ನ ಕುಟುಂಬವನ್ನು ತಲುಪಬೇಕು, ನಾವು ಆರ್ಥಿಕವಾಗಿ ಹಿಂದುಳಿದವರು, ಆರ್ಥಿಕವಾಗಿ ನೇರ ಬರಬೇಕು ಅಂತ ಕನಸನ್ನು ಕಂಡಂತ ಅದೆಷ್ಟೋ ವೈದ್ಯಕೀಯ ವಿದ್ಯಾರ್ಥಿಗಳ ಕನಸನ್ನು ಮುಚ್ಚಿದವರು ಮಾಡುವಂತ ಶಾಪಕ್ಕೆ ಗುರಿಯಾದಂತ ಸರ್ಕಾರ ಇದೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ. ಆ ಒಂದು ಅನಾಚಾರವನ್ನು ಮಾಡಿದಂತ ನೀಟ್ ಪಠ್ಯಪಟ್ಟಿಗೆ ಸೋರಿಕೆ ಕಾರಣರಂತ ಧರ್ಮೇಂದ್ರ ಪ್ರಧಾನ್ ಅವರ ಏನು ರಾಜೀನಾಮೆಯನ್ನು ನರೇಂದ್ರ ಮೋದಿ ಸರ್ಕಾರದಲ್ಲಿ ವಿದ್ಯಾರ್ಥಿಗಳು ಕೇಳಿದ್ರೆ ಅವ್ರ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಆ ಹಲ್ಲೆಯ ತುಣುಕುಗಳನ್ನು ನೋಡುವಾಗ ಯಾರಿಗೂ ಕೂಡ ಬೇಸರ ಆಗ್ತದೆ. ಒಂದು ವಿದ್ಯಾರ್ಥಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಒಂದು ಪೊಲೀಸ್ ವ್ಯಕ್ತಿ ಒಂದು ದಾಖಲೆಯನ್ನು ಅವರ ಹಿಂದೆ ಕೊಡ್ತಾರೆ ಅಂತ ಹೇಳಿದ್ರೆ ಈ ವ್ಯವಸ್ಥೆ ನಾವು ಕಣ್ಣಿಟ್ಟು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂಧುಗಳೇ, ಅದನ್ನು ಭಾಷಣ ಮಾಡ್ತಾರೆ ಅವರ ವಿದ್ಯಾರ್ಥಿಗಳ ಧರಣಿ ಬಂದು ಭಾಷಣ ಮಾಡ್ತಾರೆ. ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಒಂದು ಮಗುವನ್ನು ಕಳ್ಕೊಂಡವರು. ಅವರ ಮಗ ನೀಟನ್ನು ಬರೆದಿರ್ತಾರೆ. ಆತ ನೀಟ್ ಪಠ್ಯಪಟ್ಟಿಗೆ ಸೋರಿಕೆಯಾಗಿ ಪುನಃ ನೀಟ್ ಎಕ್ಸಾಮ್ ಹೋದಾಗ ಆತ ಆತ್ಮಹತ್ಯೆ ಮಾಡಿಕೊಳ್ತಾನೆ. ಆ ತಂದೆ ಏನ್ ಹೇಳ್ತಾರೆ? ನನ್ನ ಒಬ್ಬ ಮಗ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೆ ನನ್ನ ಇನ್ನೊಬ್ಬ ಮಗ ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಅದೇ ರೀತಿ ಯಾವುದೇ ಹೆತ್ತವರ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಬಾರ್ದು, ಅದಕ್ಕೋಸ್ಕರ ನಾನು ಈ ಧರಣಿಯಲ್ಲಿ ಭಾಗವಹಿಸ್ತೇನೆ. ಇನ್ನೊಂದು ತಾಯಿ ಮತ್ತು ಮಗಳ ಧರಣಿ ಬಂದಿದ್ರು. ಆ ತಾಯಿ ಹೇಳ್ತಾರೆ, ನನ್ನ ಗಂಡ ಡೆಲ್ಲಿಯ ಪೊಲೀಸ್ ಆಗಿದ್ದಾರೆ, ನನ್ನ ಆಸೆ ಇದೆ, ಇವತ್ತು ನಾನು ಆ ಮಕ್ಕಳ ಪರವಾಗಿ ನಾನು ನನ್ನ ಮನೆ ಬಂದಿದ್ದೇವೆ, ನನ್ನ ಗಂಡನೇ ಬಂದು ನನ್ನ ಮೇಲೆ ಹಲ್ಲೆ ಮಾಡಬೇಕು, ಅದನ್ನು ನಾನು ನೋಡಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಜನರ ಮನಸ್ಸಿಗೆ ಬೇಸರ ಆಗಿದೆ. ಇವತ್ತಿನ ಈ ವ್ಯವಸ್ಥೆಯನ್ನ ಅತ್ಯಂತ ಗಮನಿಸಲ್ಪಟ್ಟಂತ ನರೇಂದ್ರ ಮೋದಿ ಇರ್ಬೋದು, ಸನ್ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಈ ದೇಶದಿಂದ ಬರಬೇಕಂತೇಳಿ ನಾನು ಆಗ್ರಹ ಮಾಡ್ತಾ, ನಾನು ಸನ್ಮಾನ್ಯ ಕಿರಣ್ ಕುಮಾರ್ ಬಗ್ಗೆ ಇರ್ಬೋದು, ಸನ್ಮಾನ್ಯ ಶ್ರೀನಿವಾಸ್ ಪೂಜಾರಿ ಕೂಡ ಆಗ್ರಹ ಮಾಡ್ತೇನೆ. ನೀವು ಮಾತಾಡಿದ್ರೆ ಹೇಳ್ತೀನಿ ನಾವು ಯುವಜನತೆ ಪರ, ನಾವು ವಿದ್ಯಾರ್ಥಿಗಳ ಪರ ಅಂತ ಹೇಳಿ. ನಿಮಗೆ ನೈತಿಕತೆ ಸಿದ್ಧಾಂತ ಇದ್ರೆ ನೀವು ಇದನ್ನು ವಿರೋಧಿಸಬೇಕು. ಇವತ್ತು ನೀಟ್ ಹಗರಣ ಆಗೋದನ್ನ ಶ್ರೀನಿವಾಸ್ ಪೂಜಾರಿ ವಿರೋಧಿಸಬೇಕು, ಸನ್ಮಾನ್ಯ ಕಿರಣ್ ಕುಮಾರ್ ಬಡಿಯವರು ವಿರೋಧಿಸಬೇಕು. ನಿಮ್ಗೆ ಯಾಕೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಅಲ್ವಾ? ಆವತ್ತು ನೀವು ಜೂನಿಯರ್ ಕಾಲೇಜಲ್ಲಿ ಏನು ಹಿಜಾಬ್ ಹಗರಣ ಆದಾಗ ಈ ವಿದ್ಯಾರ್ಥಿಗಳನ್ನ ಏನು ಭಾರಿ ಭಾವನಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಧರ್ಮದ ಭಾಷಣವನ್ನು ಮಾಡಿದ್ವಿ, ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಗ್ರೂಪ್ಗಳಲ್ಲಿ ನಿರ್ಮಾಣ ಮಾತನ್ನು ಹೇಳಿದ್ವಿ. ಎಲ್ಲೋ ಒಬ್ಬ ವಿದ್ಯಾರ್ಥಿಗೆ ಒಂದು ಎಂಜಿನಿಯರ್ ಪರೀಕ್ಷೆಯಲ್ಲಿ ಶನಿವಾರ ತೆಗೆದಾಗ ದೊಡ್ಡ ಇದು ಮಾಡಿದ್ವಿ. ಇವತ್ತು ನೀರು ಕಷ್ಟಪಟ್ಟಿಗೆ ಸೋರಿಕೆ ಬಗ್ಗೆ ನೀವು
ಮಾತಾಡೋದಿಲ್ಲ. 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗಿದೆ ಯಾಕೆ ಮಾತಾಡೋದಿಲ್ಲ ಅಂತೇಳಿ ಹೇಳಿದ್ರೆ ನನ್ನ ಪ್ರಕಾರ ಎಲ್ಲರಿಗೂ ತಿಳ್ಕೊಳ್ಳುವಂತ ವಿಚಾರ ಏನು ಭಾರತೀಯ ಜನತಾ ಪಕ್ಷದವರು ಕುಂದಾಪುರದಿಂದ ಹಿಡಿದು ಡೆಲ್ಲಿಯ ತನಕ ಅವರು ಧರ್ಮದ ಜೊತೆ ರಾಜಕೀಯ ಮಾಡ್ತಾರೆ ಬಿಟ್ಟರೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಎಲ್ಲಿಗೆ ಆಸಕ್ತಿಯಿಂದ ಬಂದಿದ್ದಾರೆ. ಇವತ್ತೇನಾದ್ರೂ ವಿದ್ಯಾರ್ಥಿಗಳಿಗೆ ಉದ್ಯೋಗ, ವಿದ್ಯಾರ್ಥಿಗಳಿಗೆ ಸಮಾನತೆ, ಯುವಕರಿಗೆ ಏನಾದ್ರು ಬದುಕುವಂತ ಅವಕಾಶ ಕೊಟ್ಟಿದ್ದರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಬೇರೆ ಯಾವುದೇ ಪಕ್ಷ ಇಲ್ಲ. ನಾನು ಕೇಳ್ಕೊಳ್ಳುವಂಥದ್ದು ಜಂತರ್ ಮಂತರ್ನಲ್ಲಿ ಏನಾದ್ರು ಧರಣಿ ಆಗ್ತೇನೆ, ಆ ಧರಣಿ ಪ್ರತಿ ಹಳ್ಳಿಯಲ್ಲಿ ಆಗಬೇಕು. ಕುಂದಾಪುರ ತಾಲೂಕು ಇರ್ಬೋದು, ಈ ದೇಶದ ಪ್ರತಿಯೊಂದು ಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಸಮುದಾಯ ಇವತ್ತು ಬಿಜೆಪಿ ವಿರುದ್ಧ, ನರೇಂದ್ರ ಮೋದಿ ವಿರುದ್ಧ, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಸ್ವರವನ್ನು ಮಾಡಿದ್ರೆ ಖಂಡಿತವಾಗಿ ದೇಶಕ್ಕೆ ಉಜ್ವಲವಾದಂತ ಭವಿಷ್ಯ ಇದೆ. ಇಲ್ಲದೆ ಇದ್ರೆ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಇವರು ತುರ್ತು ಪರಿಸ್ಥಿತಿ ಕೂಡ ಜಾರಿ ಮಾಡ್ತಾರೆ. ಆದರೆ ಒಂದು ವಿಚಾರವನ್ನು ನಾನು ಮಾತನ್ನು ಮುಗಿಸ್ತೇನೆ. ನನಗೆಲ್ಲೋ ಅನಿಸ್ತಾ ಇತ್ತು, ಕಳೆದ 3 ಅವಧಿಗೆ ಭಾರತೀಯ ಜನತಾ ಪಕ್ಷ ಕೇಂದ್ರ ಅಧಿಕಾರದಲ್ಲಿದೆ, ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಕಳೆದ 2 ಅವಧಿಗೆಲ್ಲರೂ ಅಧಿಕಾರ ಮುಗಿದು 3ನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದರೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದವರು ನರೇಂದ್ರ ಮೋದಿಯನ್ನ ನಾರಾಯಣ ಗುರುಗಳ ಸಾಲಿಗೂ, ಸ್ವಾಮಿ ವಿವೇಕಾನಂದರ ಸಾಲಿಗೂ, ಇದು ರಾಮಕೃಷ್ಣ ಪರಮಹಂಸರೇ ಏನು ದೈವಾಂಶ ಸಂಬಂಧರಿದ್ದಾರೆ ಅವರ ಸಾಲಿಗೆ ಸೇರಿಸ್ತಾ ಇದ್ರು. ಆದ್ರೆ ನರೇಂದ್ರ ಮೋದಿ ಅಂತ ಒಬ್ಬ ಕಪಟ ವ್ಯಕ್ತಿಯ ಎಲ್ಲ ಮುಖವಾಡಗಳು ಬೆಳಕಿ ಬೆಳಬೇಕಾದ್ರೆ ಅವರಿಗೆ 3ನೇ ಅವಧಿ ಅಧಿಕಾರ ಸಿಗಬೇಕಾಯಿತು. ಇವತ್ತು ನರೇಂದ್ರ ಮೋದಿ ಅನ್ನುವಂಥ ಭ್ರಷ್ಟು ಈ ದೇಶದ ಪ್ರಧಾನಿಯಾಗಿದ್ದಾರೆ ಎನ್ನುವುದು ಈ ದೇಶದ ಜನತೆ ತಿಳಿದಿದೆ ಅನ್ನುವಂಥದ್ದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳ್ತಾ, ಆ ಸತ್ತಂತ 21 ಜನ ಮಕ್ಕಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡ್ತಾ ಆದಷ್ಟು ಬೇಗ ಅವರಿಗೆ ನ್ಯಾಯ ಸಿಗಲಿ. ರಾಹುಲ್ ಗಾಂಧಿ ಎಲ್ಲೂ ಕೂಡ ರಾಜಕೀಯ ಮಾಡಲಿಕ್ಕೆ ಹಿಂದೆ ಹೋಗಲಿಲ್ಲ. ರಾಹುಲ್ ಗಾಂಧಿ ಅವರ ಮಕ್ಕಳ ಪರವಾಗಿ ಅವರಿಗೆ ಧ್ವನಿಯಾಗಿ ಹೋದದ್ದು ಈ ದೇಶದ ವಿರೋಧ ಪಕ್ಷದ ನಾಯಕನನ್ನ ನಿನ್ನೆ ಅವರು ನಡೆಸಿಕೊಂಡಂತ ರೀತಿ ನೋಡಿದ್ರೆ ಯಾರು ಕೂಡ ಅದಕ್ಕೆ ರಾಜಕೀಯ ಪಡಬೇಕು, ಹಾಗೆ ಅದನ್ನು ಕಡಾಖಂಡಿತವಾಗಿ ಖಂಡಿಸಬೇಕು. ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಎಲ್ಲೂ ಕೂಡ ವಿರೋಧ ಪಕ್ಷ ನಾಯಕರಿಗೆ ಇಂಥ ಕೆಟ್ಟ ಮಟ್ಟದ ಪರಿಸ್ಥಿತಿಯನ್ನ ಉದ್ಭವ ಮಾಡಲಿಲ್ಲ. ಆದ್ರೆ ರಾಹುಲ್ ಗಾಂಧಿ ಅನ್ನುವಂಥವರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಕಾಂಗ್ರೆಸ್ ಪಕ್ಷದ ಕುಡಿ ಅವರ ಅಜ್ಜ ಕುಂಚ ನೇರುವಿಂದ ಹಿಡಿದು ಅವರ ತಂದೆ ತನಕ ಈ ದೇಶಕ್ಕೆ ತ್ಯಾಗ ಬಲಿದಾನವನ್ನು ಕೊಟ್ಟಂತ ರಕ್ತವನ್ನು ಹರಿದಂತ ಒಂದು ಕುಟುಂಬ ಇದೆ, ಅದು ನೆಹರು ಕುಟುಂಬ, ಗಾಂಧಿ ಕುಟುಂಬ ಅಂತ ನೀವು ರಾಹುಲ್ ಗಾಂಧಿ ಅವರಿಗೆ ಏನೇ ತೊಂದರೆ ಕೊಟ್ಟರು ಕೂಡ ಅವರೆಲ್ಲವನ್ನು ಸಹಿಸಿಕೊಳ್ತಾರೆ, ಈ ದೇಶದ ಪರವಾಗಿ ನಿಲ್ತಾರೆ. ಅವರಿಗೆ ಪ್ರಧಾನಿಯಾಗುವಂತ ಆಸೆ ಅಲ್ಲ, ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ನ್ಯಾಯವನ್ನು ತಂದು ಕೊಟ್ಟೇ ಕೊಡ್ತಾರೆ ಅನ್ನುವಂತ ಮಾತನ್ನು ಹೇಳ್ತಾ ಆ 21 ಜನ ಮಕ್ಕಳನ್ನು ತಿಳ್ಕೊಂಡಿದ್ದಾರೆ, ಅವರ ಕುಟುಂಬಕ್ಕೆ ನ್ಯಾಯವನ್ನು ತರಬೇಕು. ಏನು ವೀರಪ್ಪ ಮೊಯ್ಲಿಯವರು ತಂದಂತ ಸಿಇಟಿ ಪುನಃ ಜಾರಿಗೆ ಬರಬೇಕು. ವೀರಪ್ಪ ಮೊಯ್ಲಿಯವರು ತಂದಂತ ಸಿಇಟಿ ಮೂಲಕ ಅದೆಷ್ಟೋ ಬಡ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣದ ಕನಸನ್ನ ನನಸು ಮಾಡಿಕೊಳ್ಳುವ ಮೂಲಕ ಈ ಗೆಲ್ಲುವಂತ ಈ ಕೂಟವನ್ನ ಆದಷ್ಟು ಬೇಗ ಈ ದೇಶದಿಂದ ತೊಲಗಿಸಬೇಕು ಅಂತೇಳಿ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕಾಂಗ್ರೆಸ್ ಅಧ್ಯಕ್ಷರಿಗೆ ಹಾಗೂ ನಮ್ಮ ನಾಯಕರ ವಿದೇಶಗಳಲ್ಲಿ ಮತ್ತೊಮ್ಮೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್.